ಈಗ ನಾವು ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಮತ್ತೆ ಗೋಲ್ಡ್ ಆಮೇಲೆ ಬಿಟ್ಕಾಯಿನ್ ನಾಳೆಗೆ ಯಾವ ತರ ಬಿಹೇವ್ ಮಾಡ್ಬೋದು ಅಂತ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ. ಈಗ ನಾವಿರೋದು ನಿಫ್ಟಿ 50 ಅಲ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ನಾನು ಇನ್ನೂ ಆದ್ರೂ ಸಹ ನಾನು ಈ ಡೆಸ್ಟಿನೇಷನ್ ಏನಿದೆಯಲ್ವ 38.2% ಇದನ್ನು ಕನ್ಸಿಡರ್ ಮಾಡಿನೇ ನಾನು ಮೂವ್ ಮಾಡ್ತಾ ಇರೋದು. ಓಕೆ, ಯಾಕೆ ಅಂತಂದ್ರೆ ತುಂಬಾ ಇವೆಂಟ್ಸ್ ಇದಾವೆ ಮುಂದೆ. ಯುರೋಪಿಯನ್ ಅದು ಡೀಲ್ ಏನೇನಾಗ್ತದೆ ಅದಿದೆ, ಆಮೇಲೆ ನಮ್ ಬಜೆಟ್ ಇದೆ. ಓಕೆ, ಸೊ ಬಜೆಟ್ ಆಗೋವರೆಗೂ ನನಗೆ ಇಲ್ಲಿ ಟಚ್ ಮಾಡಬಹುದು ಅಂತ ನನ್ನೊಂದು ಒಪಿನಿಯನ್. ಓಕೆ, ಈಗ ಇಲ್ಲಿ ನೋಡಿ WXYX ಇದು ಜಡ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ, ಬಟ್ ನಾನು ಇಲ್ಲಿ ಒಂದ್ ಸ್ವಲ್ಪ ಕೌಂಟಿಂಗ್ ಚೇಂಜ್ ಮಾಡ್ತೀನಿ ಈಗ. ಓಕೆ, ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ W ಮಾಡ್ತೀನಿ, ಇದನ್ನ X ಮಾಡ್ತೀನಿ ಈಗ. ಓಕೆ, ಇದು 0, ಇದು W, ಇದು X, ಇದು ಕಲರ್ ಚೇಂಜ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇದು WX ಅಂತ ಆಗಿದೆ ಈಗ. ಮತ್ತೆ ಇದರಲ್ಲಿ ಇದನ್ನ W, ಇದನ್ನ X ಮಾಡ್ತೀನಿ, ಆಮೇಲೆ Y ಮತ್ತೆ ಕೆಳಗಡೆ, ಮತ್ತೆ X, ಆಮೇಲೆ ಫೈನಲಿ Z. ಇದು ಈ ತರ ನಾನು ಕನ್ಸಿಡರ್ ಮಾಡ್ತೀನಿ. ಇದು ಒಂದು ಆಪ್ಷನ್. ಓಕೆ, ಇಲ್ಲ ಅಂತಂದ್ರೆ Z ಯಾವತ್ತು ನಿಮ್ಗೆ ಟ್ರಯಾಂಗಲ್ ಅಲ್ಲಿ ಇರುತ್ತೆ. ಓಕೆ, ಇದು ನಾಳೆಗೆ ಟ್ರಯಾಂಗಲ್ ಶೇಪ್ ಬರಬಹುದು, ತುಂಬಾ ಟೈಮ್ ತಗೋತೆ ಲಾಸ್ಟ್ ಜಡ್ ಫಾರ್ಮೇಶನ್ ಆಗ್ಬೇಕಾದ್ರೆ. ಓಕೆ, ಸೊ ಈಗ ಎರಡರದ್ದು ಜಡ್ ಇದೆ ಇಲ್ಲಿ. ಓಕೆ, ಸೊ ಇದನ್ನ 15 ಮಿನಿಟ್ಸ್ ಅಲ್ಲಿ ನೋಡುವ. ಸೊ ನಿಮಗೆ ಒಂದು ವೇಳೆ ಏನಾದ್ರೆ ಮಾರ್ಕೆಟ್ ಈ ಲೈನ್ ಅನ್ನ ಕ್ರಾಸ್ ಮಾಡಿ ಮೇಲ್ಗಡೆ ಹೋದ್ರೆ ಅಂದ್ರೆ 24,462, ಈಗ ನಾಳೆಗೆ ಮಾರ್ಕೆಟ್ EX ಗಿಂತ ದಾಟಿ ಅಂದ್ರೆ ನಾವು ಮೊದಲೆಲ್ಲ ನಾವು ಡ್ರಾ ಮಾಡಿದ್ವಲ್ವಾ, ಇದು ಝೋನು, ಸಪೋರ್ಟ್ ಡಿಸ್ಟೆನ್ಸ್ ಝೋನು. ಈ ಝೋನ್ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಕ್ಲೋಸ್ ಆದ್ರೆ, ಎಸ್ಪೆಷಲಿ EX ಏನಿದೆಯಲ್ವಾ ಈ ಟಾಪ್ದು ಮೇಲ್ಗಡೆ ಮಾರ್ಕೆಟ್ ಏನಾದ್ರು ಕ್ಲೋಸ್ ಆದ್ರೆ 24, 25, 440, 438 ಅಂಡ್ ಅಬೋ ಏನಾದ್ರು ಮಾರ್ಕೆಟ್ ಕ್ಲೋಸ್ ಆದ್ರೆ ನಿಮಗೆ ಇಲ್ಲಿಗೆ ಇಂಪಲ್ಸ್ ಇದು ಕರೆಕ್ಷನ್ ಕ್ಲೋಸ್ ಆಗುತ್ತೆ, ಇಂಪಲ್ಸ್ ಮಾರ್ಕೆಟ್ ಎಂಟರ್ ಆಗ್ಬೋದು ಟೈಮ್ ಬೇಗ ಅಂತ ನಂದು ಒಂದು ಒಪಿನಿಯನ್. ಬಟ್ ಅದು ಯಾವ ಚಾನ್ಸಸ್ ಇಲ್ಲ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ನಾಳೆ ಮಾರ್ಕೆಟ್ ಮತ್ತೆ ಇಲ್ಲಿ ಟಚ್ ಆಗಿ ಮತ್ತೆ ಡೌನ್ ಸ್ಟಾರ್ಟ್ ಮಾಡುತ್ತೆ. ಸೊ ಇದು W, ಇದು X, ಇದು Y, ಮತ್ತೆ ಒಂದ್ ಸ್ವಲ್ಪ ಮೇಲೆ ಆಗುತ್ತೆ X, ಆಮೇಲೆ ಫೈನಲಿ ಜಡ್ಡಿಗೆ ಬರುತ್ತೆ. ಓಕೆ, ಸೊ ಇವತ್ತು 27, 28, 29, ಆಮೇಲೆ 30 ಅಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ. ಸೊ ಇನ್ನು 3 ಡೇಸ್ ಟೈಮ್ ಇದೆ. ಶನಿವಾರ ಇಲ್ಲ, ಗುರುವಾರ ಮತ್ತೆ ಶುಕ್ರವಾರ 2 ದಿವಸ ಟೈಮ್ ಇದೆ. ಸೊ ಶನಿವಾರ ಮಾರ್ಕೆಟ್ ಏನೋ ಓಪನ್ ಇರಬಹುದು ಅಂತ ಅನಿಸ್ತಾ ನ್ಯೂಸ್ ಇದೆ, ಬಟ್ ಏನಾಗುತ್ತೋ ಗೊತ್ತಿಲ್ಲ. ಸೊ ಒಂದ್ ವೇಳೆ ಅವತ್ತೇನಾದ್ರೂ ಮಾರ್ಕೆಟ್ ಓಪನ್ ಆಗಿದ್ರೆ ಸೊ ನಿಮ್ಗೆ ತುಂಬಾ ಫ್ಲಕ್ಚುಯೇಷನ್ಸ್ ಇರುತ್ತೆ. ಫೈನಲಿ 24,597 ಟಚ್ ಮಾಡಿ ಮಾರ್ಕೆಟ್ ಏನಾದ್ರೂ ಮೇಲ್ಗಡೆ ಹೋದ್ರೆ ಇದು ತುಂಬಾ ಗುಡ್ ಮಾರ್ಕೆಟ್ಗೆ. ಓಕೆ, ಸೊ ಇಲ್ಲಿಂದನೇ ಮತ್ತೆ ಮೇಲ್ಗಡೆ ಹೋದ್ರೆ ಸೊ ಮತ್ತೆ ಏನಾಗುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಸೊ ಈ 3 ಡೇಸ್ ಅಂತೂ ನಿಮ್ಗೆ ಮಾರ್ಕೆಟ್ ಏನೇ ನ್ಯೂಸ್ ಬಂದ್ರು ಮೇಲ್ಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಯಾಕೆ ಅಂತಂದ್ರೆ ಬಜೆಟ್ ಇದೆ ಅಲ್ವಾ, ಸೊ ಅದಕ್ಕಾಗಿ. ಸೊ ಬೆಟರ್ ನೀವು ಟ್ರೇಡ್ ಮಾಡದೇ ಇದ್ರೆ ಬೆಟರ್ 3 ಡೇಸ್ 4 ಡೇಸ್, ಆರ್ ಮಾಡಿದ್ರೆ ವಿತ್ ಹೆಜ್ ಮಾಡಿ. ಓಕೆ, ಸೊ ನಾವು ತುಂಬಾ ನಿಯರ್ ಇದ್ದೇವೆ ಲೋಗೆ. ಈಗ ಇನ್ನು ತುಂಬಾ ದಿನ ಏನು ಮಾರ್ಕೆಟ್ ಫಾಲ್ ಆಗಲ್ಲ ಅಂತ ನಂಗೆ ಅನ್ಸುತ್ತೆ. ಓಕೆ, ಸೊ ಈ 38.2% ನೀವು ಕನ್ಸಿಡರ್ ಮಾಡ್ಕೊಂಡು ನೀವು ಮೂವ್ ಆಗಬಹುದು. ಓಕೆ, ಸೊ ಇದು ನಿಫ್ಟಿ 50 ಬಗ್ಗೆ. ಅಂತಂದ್ರೆ ಒಂದೇ ನಿಮಿಷ ಇದನ್ನ ಒಂದು ಸ್ವಲ್ಪ ಕನ್ಸಿಡರ್ ಮಾಡಿದಾಗ ಓಕೆ, ಈ ತರ ಏನಾಗ ಚಾನ್ಸಸ್ ಇಲ್ಲ, ಇದಾಗೋದಿಲ್ಲ ಚಾನ್ಸ್ ಇಲ್ಲ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಬ್ರೇಕ್ಔಟ್ ಆಗಿದೆ, ಇದು ಬ್ರೇಕ್ಔಟ್ ಆಗಿದೆ. ಸೊ ಈಗ ನಿಮ್ಗೆ ಎಕ್ಸ್ ಇದು ಯಾಕಂತಂದ್ರೆ ಎಕ್ಸ್ ಎಷ್ಟು ಸ್ಪೀಡ್ ಮೇಲ್ಗಡೆ ಹೋಗೋದು.
ಸೊ ಇದು ಮತ್ತೊಂದು ಎಕ್ಸ್ ಫಾರ್ಮ್ ಮಾಡ್ತಾ ಇದೆ, ABC. ಓಕೆ, ಸೊ ಇದು ಎಕ್ಸ್ ಮತ್ತೆ ವೈ ಕೆಳಗಡೆ ಬರುತ್ತೆ. ಯಾಕೆ ಅಂತಂದ್ರೆ ABC 0, ಇದು A, ಇದು B, C. ಓಕೆ, ಇದು ಡಬಲ್ ಆಗುತ್ತೆ, ಇದು ಎಕ್ಸ್ ಆಗುತ್ತೆ ಈಗ, ಮತ್ತೆ ವೈ ಕೆಳಗಡೆ ಬರೋ ಚಾನ್ಸಸ್ ಇದೆ. ಎಷ್ಟು ಪರ್ಸೆಂಟ್ ಹೋಗುತ್ತೆ ನಿಮ್ಗೆ ಎಕ್ಸ್ ಅಂತಂದ್ರೆ ಇದು 61 ಇದೆ, ಮ್ಯಾಕ್ಸಿಮಮ್ 81% ವರೆಗೂ ಹೋಗ್ಬೋದು ಅಷ್ಟೇ. ಓಕೆ, ಸೊ ಇನ್ ಕೇಸ್ ಇದ್ರ ಈ ಎಕ್ಸ್ ಟಾಪ್ 100% ಏನಿದೆ ಅಲ್ವಾ, ಈ ಎಕ್ಸ್ ಮೇಲ್ಗಡೆ ಹೋದ್ರೆ ಈ ಸ್ಟಡಿ ಇನ್ವ್ಯಾಲಿಡ್ ಆಗುತ್ತೆ. ಓಕೆ, ಸೊ ಇದೇ ತರ ನಾವೀಗ ಬ್ಯಾಂಕ್ ನಿಫ್ಟಿನ ನಾನು ಚೇಂಜ್ ಮಾಡ್ತೀನಿ ಕೌಂಟಿಂಗು. ಇದನ್ನ ಡಬ್ಲ್ಯೂ ಮಾಡಿ ಇದನ್ನ ಎಕ್ಸ್ ಮಾಡ್ತೀನಿ ನೋಡಿ. ಈ ಎಕ್ಸ್ ನಿಮಗೆ ದಾಟ್ ಕೊಡ್ದು ಇದೆಲ್ವಾ, ಇದು ಈ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರಲ್ವಾ, ಇದ್ರ ಮೇಲ್ಗಡೆ ಮಾರ್ಕೆಟ್ ಕ್ಲೋಸ್ ಆಗಬಾರ್ದು. ಇದ್ರ ಮೇಲ್ಗಡೆ ಕ್ಲೋಸ್ ಆದ್ರೆ ನಿಮ್ ಕೌಂಟಿಂಗ್ ಎಲ್ಲ ಮತ್ತೆ ರೀಕೌಂಟ್ ಮಾಡೋಕ್ಕಾಗತ್ತೆ. ಓಕೆ, ಸೊ ನಾಳೆಗೆ ಇಲ್ಲಿ ಬರುತ್ತೆ, ಮತ್ತೆ ಒಂದ್ ಸ್ವಲ್ಪ ಎಕ್ಸ್ ಮೇಲೆ ಹೋಗುತ್ತೆ, ಆಮೇಲೆ ಜಡ್ಡು, ಆಮೇಲೆ ನಿಮಗೆ 2 ಮತ್ತೆ ಇದೆಲ್ಲ ಇಲ್ಲೇ ಮುಗಿದ್ಬಿಡುತ್ತೆ. ಸೊ ನಾಳೆಗೆ ತುಂಬಾ ಮಾರ್ಕೆಟ್ ವಾಲಟೈಲ್ ಇರೋ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಇದೆಷ್ಟು ತರವಾದಾಗಿನೇ ನಾಳೆಗೆ ಇಲ್ಲಿ 2 days ಅಲ್ಲಿ ಮತ್ತೆ ವೈ ಫಾರ್ಮ್ ಮಾಡಬೇಕು, ಮತ್ತೆ ಎಕ್ಸ್ ಫಾರ್ಮ್ ಮಾಡಬೇಕು, ಮತ್ತೆ ಜೆಡ್ ಫಾರ್ಮ್ ಮಾಡಬೇಕು. ಇದು ಒಂದು ಆಪ್ಷನ್. ಇಲ್ಲ ಟ್ರಯಾಂಗಲ್ ಫಾರ್ಮ್ ಮಾಡಬಹುದು. ಓಕೆ, ಸೊ ಈಗ ನಾಳೆಗೆ ನೋಡ್ಬೇಕು. ಬಟ್ ಒಂದೇ ಎರಡು ತರದಲ್ಲಿ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಈ ಎಕ್ಸ್ ಏನಿದೆ ಅಲ್ವಾ, ಈ ಹೈ ಇದರ ಮೇಲೆ ಮಾರ್ಕೆಟ್ ಕ್ಲೋಸ್ ಆಗಬಾರ್ದು, ಇಲ್ಲ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬಾರ್ದು. ಮಾಡಿದ್ರೆ ನಮ್ ಸ್ಟಡಿ ಇನ್ವ್ಯಾಲಿಡ್. ಓಕೆ, ಸೊ ಇಷ್ಟು ತನ ನೆನ್ಪಿಡಿ ಅಷ್ಟೇ. ಈಗ ತುಂಬಾ ವೋಲ್ಟೈಲ್ ಇರುತ್ತೆ ಬ್ಯಾಂಕ್ ನಿಫ್ಟಿ, ಎಸ್ಪೆಷಲಿ ವೋಲ್ಟೈಲ್ ಇರುತ್ತೆ. ಯಾಕೆ ಅಂತಂದ್ರೆ ಬಜೆಟ್ ಎಲ್ಲವೂ ಬ್ಯಾಂಕ್ಗೆ ರಿಲೇಟೆಡ್ ಇರುತ್ತೆ. ಓಕೆ, ಸೊ ಯಾವುದೇ ಬ್ಯಾಂಕ್ ಸ್ಟಾಕ್ಸ್ ಆಗಲಿ, ಬ್ಯಾಂಕ್ ರಿಲೇಟೆಡ್ ಯಾವುದೇ ಸ್ಟಾಕ್ಸ್ ನ ಪರ್ಚೇಸ್ ಮಾಡೋಕ್ಕಿಂತ ಸ್ವಲ್ಪ ಮುಂಚೆ ವೇಟ್ ಮಾಡಿ. ಓಕೆ, ಬಜೆಟ್ ಆಗುವವರೆಗೂ ವೇಟ್ ಮಾಡಿ. ಈಗ ನಾವು ಗೋಲ್ಡ್ಗೆ ಹೋಗುವ. ಈಗ ಗೋಲ್ಡ್ ಅಲ್ಲಿ ಇದ್ದೀವಿ 1 hour ಟೈಮ್ ಫ್ರೇಮ್ ಅಲ್ಲಿ. ನಮ್ಗೆ ಇಲ್ಲಿಂದ ಯಾವರ್ಸ್ತಾ ಇದೆ ಗೋಲ್ಡ್. ಓಕೆ, ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಈಗ ನಾನೀಗ ಗೋಲ್ಡ್ ಅನ್ನ 3 ಮತ್ತೆ 4 ಎಕ್ಸ್ಟೆನ್ಷನ್ ಇದು ಫಿಬ್ನಾಸಿ ಹಾಕಿದ್ರೆ ಎಕ್ಸಾಕ್ಟ್ಲಿ 561 ಆಸ್ಪಾಸ್ ಇದೆ. ಆಮೇಲೆ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ. ನೀವು MACD ನೋಡಿದ್ರೆ MACD ಮತ್ತೆ ಪಾಸಿಟಿವ್ ದಲ್ಲಿ ತೋರಿಸ್ತಾ ಇದೆ ಇನ್ನು. ಓಕೆ, ಸೊ ಅನ್ಪ್ರೆಡಿಕ್ಟೇಬಲ್ ಮೂವ್ಸ್ ಕೊಡ್ತಾ ಇದೆ ಗೋಲ್ಡ್. ಸೊ ಬೆಟರ್ ನೀವು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಟು ಟ್ರೇಡ್ ಮಾಡಿ. ಯಾಕೆ ಅಂತಂದ್ರೆ ನಾನು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಟು ಟ್ರೇಡ್ ಮಾಡ್ತಾ ಇದ್ದೀನಿ, ಬಟ್ ತುಂಬಾ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇದೆ. ಅದಕ್ಕಾಗಿ ನಾನೀಗ ಸದ್ಯದ ಮಟ್ಟಿಗೆ ಗೋಲ್ಡ್ ಟಚ್ ಮಾಡ್ತಾ ಇಲ್ಲ. ಯಾವಾಗ ನಮಗೆ ಈ ಲಾಸ್ಟ್ ರೇಷಿಯೋದು 38.2% ಬ್ರೀಚ್ ಆಗುತ್ತಲ್ವಾ, ಅಲ್ಲಿಗೆ ಎಂಟ್ರಿ ಆಗೋದು ಬೆಟರ್ ಅಂತ ಅನ್ಸುತ್ತೆ ನನಗೆ. ಎಕ್ಸಾಂಪಲ್ ನೋಡಿ, ಈ ತರ ಈ ಲೋದು ಮತ್ತೆ ಹೈದು ಹಾಕಿ ಯಾವಾಗ ನಿಮ್ಗೆ 38.2% ಆರ್ 23.6% ಬ್ರೀಚ್ ಆಗಿ ಕೆಳಗಡೆ ಬರುತ್ತಲ್ವಾ, ಇದನ್ನ ಬ್ರೀಚ್ ಆಗಿ ಕೆಳಗಡೆ ಬಂದು ಇಲ್ಲಿಗೆ ರಿಟ್ರೇಸ್ಮೆಂಟ್ ಏನಾದ್ರೂ ಕೊಟ್ರೆ ಅವಾಗ ಎಂಟ್ರಿ ಆಗಿ. ಓಕೆ, ಅಲ್ಲಿವರೆಗೂ ಗೋಲ್ಡ್ ಅನ್ಪ್ರಿಡಿಕ್ಟೇಬಲ್ ಮೂವ್ಸ್ ಕೊಟ್ಟೆ ಕೊಡುತ್ತೆ. ಓಕೆ, ಏನು ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ಏನು ವಿದ್ಯಮಾನಗಳು ನಡೀತಾ ಇದಾವೆಲ್ಲ ಅವೆಲ್ಲವೂ ಗೋಲ್ಡ್ ರಿಲೇಟೆಡ್ ಇರುತ್ತೆ. ಸೊ ಅದಕ್ಕಾಗಿ ಗೋಲ್ಡ್ ತುಂಬಾ ಫ್ಲಕ್ಚುಯೇಷನ್ಸ್ ಇರುತ್ತೆ. ಇರಾನ್ ಅಮೆರಿಕ ನಡುವೆ ಈಗೇನ್ ವಾರ್ ಆಗೋ ಚಾನ್ಸಸ್ ಏನ್ ಇದೆ, ಅದಾಗತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಗತ್ತೆ ಅನ್ನೋ ಒಂದು ನ್ಯೂಸ್ ಮೇಲೆನೆ ಗೋಲ್ಡ್ ರೇಟು ನಿಮಗೆ ತುಂಬಾ ಸ್ಪೈಕ್ ಆಗ್ತಾ ಇದೆ. ಬಟ್ ಅದು ಯಾವಾಗ ಆಗಲ್ಲೋ, ಯಾವಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅಮೆರಿಕ ಒಂದೇ ಆಗತ್ತಲ್ವಾ, ಅವಾಗ ಎಲ್ಲ ಗೋಲ್ಡ್ ರೇಟು ಫಾಸ್ಟ್ ಆಗಿ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ನೋಡಿ ನೀವು
ಅಮೆರಿಕನ ಎಲ್ಲರೂ ಐಸೋಲೇಟ್ ಮಾಡೇ ಮಾಡ್ತಾ ಇದ್ದಾರೆ. ಒಂದು ಇದು ಐಸೋಲೇಟ್ ಆಗಿಬಿಟ್ರೆ, ಸ್ಟ್ರಾಂಗ್ ಕಂಟ್ರೀಸ್ ಒಂದ್ ಹತ್ರ ಆಗಿಬಿಟ್ರೆ ಗೋಲ್ಡ್ ರೇಟ್ ಸಡನ್ ಆಗಿ ನಿಮ್ಗೆ ಡ್ರಾಪ್ ಆಗುತ್ತೆ. ಸೊ ಅದಕ್ಕಾಗಿ ತುಂಬಾ ಕೇರ್ಫುಲ್ ಆಗಿ ಗೋಲ್ಡ್ ನ ಟ್ರೇಡ್ ಮಾಡಿ. ನಾನಂತೂ ಈ 23% ಕೆಳಗಡೆ ಯಾವಾಗ ಬರುತ್ತೋ ಅವಾಗೇ ನಾನು ಟ್ರೇಡ್ ಮಾಡೋದು. ನಾನೀಗ ಅಪ್ಸೈಡ್ ಮೂವ್ ಕ್ಯಾಚ್ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ, ಸೊ ಇದು ನನ್ನ ಒಂದು ಐಡಿಯಾ. ಸೊ ಇದು ಗೋಲ್ಡ್ ಅಲ್ಲಿ. ಓಕೆ, ಈಗ ಬಿಟ್ಕಾಯಿನ್ ನೋಡುವ. ಬಿಟ್ಕಾಯಿನ್ ನಮ್ಮಿಂದ ಒಂದ್ ಸ್ವಲ್ಪ ರಾಂಗ್ ಆಯ್ತು ಕ್ಯಾಲ್ಕುಲೇಷನ್. ನಾವು ಇಲ್ಲಿಗೆ 2 ಆಗಿ ಇಲ್ಲಿ ಎಂಟರ್ ಆಗುತ್ತೆ ಮಾಡಿದ್ವಿ, ಮೇಲ್ಗಡೆ ಹೋಯ್ತು ಮತ್ತೆ ಕೆಳಗಡೆ ಬರ್ತಾ ಇದೆ. ಸೊ ಅದಕ್ಕಾಗಿ ಸ್ವಲ್ಪ ಕೌಂಟಿಂಗ್ ನ ಚೇಂಜ್ ಮಾಡ್ಬೇಕಂತ ನನಗೆ ಅನಿಸ್ತಾ ಇದೆ. ಓಕೆ, ಸೊ ನೋಡಿ ಈಗ ಕಂಪ್ಲೀಟ್ ನಿಮ್ಮದು ಈಗ ಚೇಂಜ್ ಮಾಡಬೇಕು. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗ್ತೀನಿ. ನಾನು ಬಿಟ್ಕಾಯಿನ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದ್ದೀನಿ. ಓಕೆ, ಯಾಕೆ ಡೈಲಿ ಟೈಮ್ ಫ್ರೇಮ್ ಅಂತಂದ್ರೆ, ನಿಮಗೆ ಕೌಂಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಆಗಲಿ ಸ್ಟಾರ್ಟ್ ಆದ್ರೆ ನೀವು MACD ನ ರೆಫರ್ ಮಾಡಬೇಕು. ಓಕೆ, ಯಾವಾಗ ಮಾರ್ಕೆಟ್ ವೇವ್ 5 ದಲ್ಲಿ ಇರುತ್ತಲ್ವಾ, ಅವಾಗ MACD ನಿಮಗೆ ಅಪ್ ಸೈಡ್ ಹೋಗೋದೇ ಇಲ್ಲ, ನಿಮಗೆ ಲೋವರ್ ಸೈಡೇ ಇರುತ್ತೆ. ಓಕೆ, ಸೊ ನನಗೀಗ ನಾವು ಮೊದಲೇನು ಕೌಂಟಿಂಗ್ ಮಾಡಿದ್ವಲ್ವಾ ಅದೇ ಕರೆಕ್ಟ್ ಆಗಿದೆ ಅನಿಸ್ತಾ ಇದೆ. ಬಟ್ ಏನಂತಂದ್ರೆ ಇದು 61.8% ಗಿಂತ ಕೆಳಗಡೆ ಬಂದಿದೆ. ಯಾಕೆ ಕೆಳಗಡೆ ಬಂದಿದೆ ಅಂತಂದ್ರೆ, ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ತುಂಬಾ ವಾಲಟಾಲಿಟಿ ಇರೋದ್ರಿಂದ ರೇಷಿಯೋಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಇಂಡಿಯನ್ ಮಾರ್ಕೆಟ್ ರೇಷಿಯೋಸ್, ಫಿಬ್ನಾಸಿ ರೇಷಿಯೋಸ್ ಮತ್ತೆ ಫೋರೆಕ್ಸ್ ಫಿಬ್ನಾಸಿ ರೇಷಿಯೋಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತವೆ. ಸೊ ಅದಕ್ಕಾಗಿ ಟೈಮ್ ಬೀಯಿಂಗ್ ಇದನ್ನ ನಾವು 3-4 ಅಂತಾನೆ ಕನ್ಸಿಡರ್ ಮಾಡಿ ನಾವು ಅಪ್ಸೈಡ್ ಮೂವ್ಮೆಂಟ್ ಏನು ಥಿಂಕ್ ಮಾಡುವ. 127% ಮೂವ್ವರೆಗೂ ನಾವು ಥಿಂಕ್ ಮಾಡ್ಕೊಂಡು ಮೂವ್ ಆಗಬಹುದು ಅಂತ ನನಗನ್ಸುತ್ತೆ. ಓಕೆ, ಸೊ ಇದು ಕ್ರಿಟಿಕಲ್ ಇದೆ ಸ್ವಲ್ಪ ಇಲ್ಲಿ. ಯಾಕೆ ಅಂತಂದ್ರೆ ಇದು 1 2 3 1 2 3 1 2 3 ಇಲ್ಲ. ಓಕೆ, ಸೊ ಟೈಮಿಂಗ್ ನಾವು ಇದನ್ನೇ ಕನ್ಸಿಡರ್ ಮಾಡುವಾಗ ಇದನ್ನ ಇನ್ನು 61% ಅಬೋ ಇವೊಂದು ಇದು ಬ್ರೀಚ್ ಆಗಿ ಕೆಳಗಡೆ ಬಂದಿದೆ, ಆದ್ರೂ ಸಹ ಈಗ ಇದ್ರ ಮೇಲ್ಗಡೆ ಕ್ಲೋಸ್ ಆಗಿರೋದ್ರಿಂದ ನಾವು ಇದನ್ನ ಓಕೆ, ಸೊ ಇದು 61.8 ಅಂಡ್ ಅಬೋನ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಮತ್ತೆ ರಿವರ್ಸಲ್ ತೋರಿಸ್ತಾ ಇರೋ ಕಾರಣಕ್ಕೆ ಇನ್ನೂ ಒಂದ್ ಸ್ವಲ್ಪ ನಾವು ಇದನ್ನ ಅಪ್ ಸೈಡ್ ಮೂವ್ನೆ ಕನ್ಸಿಡರ್ ಮಾಡ್ಕೊಂಡು ಹೋಗುವ. ಸ್ವಲ್ಪ ಕೌಂಟಿಂಗ್ ನಾನು ಚೇಂಜ್ ಮಾಡ್ತೀನಿ ಈಗ. ಓಕೆ, ಇದನ್ನ 1 ಮತ್ತೆ 2 ಅಂತ ಕನ್ಸಿಡರ್ ಮಾಡಿ, ಇದನ್ನ 3 ಮತ್ತೆ 4 ಅಂತ ಮಾಡಿ, 5th ನ ಎಕ್ಸ್ಟೆನ್ಷನ್ ಅಲ್ಲಿ ಕೌಂಟಿಂಗ್ ಮಾಡುವ. ಓಕೆ, 5th ನ ಎಕ್ಸ್ಟೆನ್ಷನ್ ಅಲ್ಲಿ ಕೌಂಟಿಂಗ್ ಮಾಡೋದಂತಂದ್ರೆ ಈಗ 61.8 ಇದೆ. ಸೊ ಇದು ಲೀಡಿಂಗ್ ಡಯಾಗ್ನಲ್ ಆಗುತ್ತೆ. ಸೊ ಲೀಡಿಂಗ್ ಡಯಾಗ್ನಲ್ ಆಗೋದ್ರಿಂದ ನಿಮಗೆ ಎಲ್ಲಿವರೆಗೂ ಫಾಲ್ ಆಗುತ್ತೆ, ಇದು ಮ್ಯಾಕ್ಸಿಮಮ್ 60% ವರೆಗೂ ಫಾಲ್ ಆಗುತ್ತೆ. ನೋಡಿ ಇದಿನ್ನು ಇಲ್ಲಿ 61% ಬಂದೇ ಇಲ್ಲ. ಓಕೆ, ಸೊ ನನಗನ್ಸುತ್ತೆ ಇದು ಕರೆಕ್ಟ್ ಕೌಂಟಿಂಗ್ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ, ಸೊ ಅಲ್ಲಿ ನಿಮಗೆ ವೇವ್ 4 ಮೋರ್ ದೆನ್ 61% ರಿಟ್ರೇಸ್ ಆಗ್ತಾ ಇತ್ತು. ಸೊ ಇದು ಇನ್ನು ಇಲ್ಲಿವರೆಗೂ ಟಚ್ ಆಗಬಹುದು. ಓಕೆ, ಮ್ಯಾಕ್ಸಿಮಮ್ ಇದು ಲೀಡಿಂಗ್ ಡಯಾಗ್ನಲ್ ಇಲ್ಲ ಅಂತಂದ್ರೆ ಈ ಲೀಡಿಂಗ್ ಡಯಾಗ್ನಲ್ ಅಲ್ಲೇ ಕನ್ಸಿಡರ್ ಮಾಡಿದ್ರೆ, ಈ ವಿಧನ ಕನ್ಸಿಡರ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಇದು 3 ಆಗುತ್ತೆ. ಇದು 3 46 ಕಂಡಿದೆ. ಆಮೇಲೆ ಇದನ್ನ ಈಗೇನ್ ಮೇಲ್ಗಡೆ ಮೂವ್ ಆಗ್ತದೆ ಬಿ ಅಂತ ಕನ್ಸಿಡರ್ ಮಾಡುವ. ಇದನ್ನ ಡಬಲ್ ಆಗುತ್ತೆ ಅಂದ್ರೆ 92 ಕ್ಯಾಂಡಲ್ ವರೆಗೂ ನಾವು ಇದನ್ನ ಬಿ ಅಂತ ಕನ್ಸಿಡರ್ ಮಾಡುವ. ಇದು ಒಂದು ಆಪ್ಷನ್ಸ್ ಇಟ್ಕೊಮ್ಮ. ಅಂದ್ರೆ ನಿಮ್ಗೆ ಫೆಬ್ರವರಿ 20th ವರೆಗೂ ಒಂದು ರೇಂಜ್ ಬೌಂಡ್ ಅಲ್ಲಿನೇ ನಮ್ಗೆ ಬಿಟ್ಕಾಯಿನ್ ಇರಬಹುದು ಅಂತ ಒಂದು ಅಸಂಪ್ಷನ್. ಸೊ ಅವಾಗ ನಿಮಗೆ ಬಿ ಮ್ಯಾಕ್ಸಿಮಮ್ ಈಗ 38% ವರೆಗೂ ಟಚ್ ಆಗಿದೆ.
50% ವರೆಗೂ ಆಗ್ಬೋದು, ಇಲ್ಲ 60% ವರೆಗೂ ಆಗ್ಬೋದು. ಆಮೇಲೆ ಮತ್ತೆ ಸಿ ಸ್ವಲ್ಪ ಕೆಳಗಡೆ ಬರ್ಬೋದು. ಇದು ಒಂದು ಆಪ್ಷನ್. ಇಲ್ಲ ಅಂತಂದ್ರೆ ಇಲ್ಲಿಗೆ ನಮ್ದು 4 ನ ಮುಗಿಸಿ 5th ವೇವ್ 1 2 3 4 5 ಮತ್ತೆ ಮೇಲ್ಗಡೆ ಇಲ್ಲಿಂದ 127% ಹೋಗ್ಬೋದು. ಅದು ಬಿ ಅಲ್ಲ, ಬಿ ಆಗಿರಲ್ಲ ಅವಾಗ ಇದು ವೇವ್ 5 ಸ್ಟಾರ್ಟ್ ಆಗಿರುತ್ತೆ. ಓಕೆ, ಸೊ ಇದು ಒಂದು ರಫ್ 2 ಆಪ್ಷನ್ಸ್ ನಿಮಗೆ ಈಗ ಬಿಟ್ಕಾಯಿನ್ ಅಲ್ಲಿ ಹೇಳಿರೋದು. ಬಟ್ ತುಂಬಾ ಫ್ಲಕ್ಚುಯೇಟಿಂಗ್ ಇರುತ್ತೆ, ವಾಲ್ಟಾಲಿಟಿ ಹೆಚ್ಚಿಗೆ ಇರುತ್ತೆ. ಯಾಕೆಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನ್ಯೂಸ್ ಯಾವುದು ಕರೆಕ್ಟ್ ಆಗಿಲ್ಲ ಈಗ. ಸೊ ಆ ವಾಲ್ಟಾಲಿಟಿ ನಿಮಗೆ ಬಿಯರ್ ಮಾಡೋ ಚಾನ್ಸಸ್, ಬಿಯರ್ ಮಾಡೋ ಕೆಪಾಸಿಟಿ ಇದ್ರೆ ಟ್ರೇಡ್ ಮಾಡಿ, ಇಲ್ಲಾಂದ್ರೆ ಫ್ರೀಕ್ವೆಂಟ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಇದೆ, ಬೋತ್ ಗೋಲ್ಡ್ ಮತ್ತೆ ಬಿಟ್ಕಾಯಿನ್. ಓಕೆ, ಸೊ ಇದು ನಿಮಗೆ ನಾಳೆನ ಮಾರ್ಕೆಟ್ ಬಗ್ಗೆ. ಸೊ ನಿಮಗೆ ವಿಡಿಯೋಸ್ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.